ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ನಗವಾರದ ರೆಡ್ಡನ್ನವರೇ, ಮುಷ್ಟೂರು ನಾಗಣ್ಣ ಮತ್ತು ಲಕ್ಷ್ಮೀರಣ್ಣನವರೇ ಮತ್ತು ಮುನ್ರಾಜಣ್ಣವರೇ, ವೆಂಕಟರಮಣಣ್ಣವರೇ, ನಟರಾಜಣ್ಣವರೇ, ನಮ್ಮ ಪ್ರದೀಪ್ ಅವರೇ, ಮೋಹನ್ ರೆಡ್ಡಿ ಅನ್ನವರೇ, ನಮ್ಮ ಹಳೆ ಕುಪ್ಪಂ ಸ್ನೇಹಿತರು ಮೆಡಿಕಲ್ ಶಾಪ್ ಅಮರಣ್ಣವರೇ ಮತ್ತು ಜಗದೀಶ್ ಅವರೇ, ನಮ್ಮ ಚಲಪತಿ ಅನ್ನವರೇ, ನಮ್ಮ ಸ್ನೇಹಿತರು ಯುವ ಮುಖಂಡರು ಆಗಿರ್ತಕ್ಕಂಥ ಶ್ರೀನಾಥ್ ಅವರೇ, ವೇದಿಕೆಯಲ್ಲಿ ಆಸಿಂದ ಯಾರ ಹೆಸರಾದ್ರೂ ಬಿಟ್ಟಿದ್ರೆ ಕ್ಷಮೆ ಇರಲಿ, ಮತ್ತು ಯಾರಿಗಾದ್ರೂ ಸ್ವಾಗತ. ಹಲೋ ಕೊತ್ತೂರು ಮತ್ತು ಮರಮನೆ ಎಲ್ಲ ಯುವಕ ಮಿತ್ರರೇ, ಹಿರಿಯರೇ, ಏನು 9ನೇ ವರ್ಷದ ನಮ್ಮ ದ್ರೌಪದಮ್ಮ ಕರಗ ಮಹೋತ್ಸವಕ್ಕೆ ಏನು ಪುಷ್ಪಬಲ್ಲಕ್ಕಿ ಆರ್ಕೆಸ್ಟ್ರಾ ಮತ್ತು ಮನೋರಂಜನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಆಗಮಿಸಿದಿರೋ, ಅದೇ ತರ ನಮ್ಮ ಹಿರಿಯರೆಲ್ಲರೂ ಕೂಡ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಪಶ್ಚಿಮ ಭಾಗದ ಕೋಮುಲ್ ನಿರ್ದೇಶಕರು, ಹಿರಿಯ ಮುಖಂಡರಾಗಿರ್ತಕ್ಕಂಥ BV ಸಾಮೇಗೌಡ್ರೆ ಮತ್ತೋರ್ವರು ಹಿರಿಯರು, ಖ್ಯಾತ ವಕೀಲರು, ನಮ್ಮ JDS ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ MS ಶ್ರೀನಿವಾಸ ರೆಡ್ಡಿ ಅನ್ನವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಡೆಕ್ಕನ್ ಬಾಬನ್ ಅವರೇ ಬರ್ತಿದ್ದಾರೆ, ಬಟ್ ಹೆಚ್ಚು ಕಮ್ಮಿ ಆಗಿದ್ದಾರೆ, ಎಲ್ಲರ ಹತ್ರ ಕ್ಷಮೆ ಇರಲಿ. ಮತ್ತು ಮುಖ್ಯವಾಗಿ ತಾವೇನು ಕೊತ್ತೂರು ಮತ್ತು ಮರಮನೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಎಲ್ಲಾ ಮಹಾಜನತೆಗೆ ನನ್ನ ನಮಸ್ಕರಿಸುತ್ತಾ, ಏನು ಇದು 5ನೇ ವರ್ಷ ನಾನು ನಿಮ್ಮ ಮರಮನೆಗೆ ಮತ್ತು ಕೊತ್ತೂರು ಗ್ರಾಮಕ್ಕೆ ಕರಗ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೀನಿ. 5ನೇ ವರ್ಷ ನನ್ನನ್ನು 5 ವರ್ಷ ಕೂಡ ನನ್ನನ್ನು ಮುಖ್ಯ ಅತಿಥಿಯಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದೀನಿ ಅಂತಂದ್ರೆ ನಿಮ್ಮೂರಿನ ನಾಯಕರು ಆಗಿರ್ತಕ್ಕಂಥ ತ್ಯಾಗರಾಜ್ ಅವರು, ವೆಂಕಟೇಶ್ ಅಣ್ಣವರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಸೀನಣ್ಣವರು, ನಮ್ಮ ಲಕ್ಷ್ಮಣಣ್ಣನವರು, ಮುನಿಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು, ಮತ್ತೆ ನಮ್ಮ ಇನ್ನೊಬ್ಬ ರಾಮಮೂರ್ತಿ ಅವರು, ನಿಮ್ ಗ್ರಾಮಸ್ಥರೆಲ್ಲರಿಗೂ ಕೂಡ ನಾನು ಚಿರಋಣಿ ಇರ್ತೀನಿ. ಯಾವತ್ತಾದ್ರೂ ಬರ್ಲಿ, ನಾವು ಅದ್ದೂರಿ ಸ್ವಾಗತವನ್ನು ಕೋರ್ತೀರಾ, ನಮ್ಗೆ ಅದ್ದೂರಿ ಸಮಾರಂಭದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸ್ತೀನಿ ಅಂತ ನಿಮ್ಮೆಲ್ಲರಿಗೂ ಕೂಡ ನಾವು ಚಿರಋಣಿ ಇರ್ತೀವಿ. ಮತ್ತೊಂದು ವಿಷಯ, ನಾಳೆಯಿಂದ IPL ಮ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ವಿಜಿಲ್ಲು, ನಿಮ್ಮ ಸೌಂಡ್ಗಿನ್ನ ನನಗೆ ಯುವಕರಲ್ಲಿ ಮನವಿ ಮಾಡ್ತೇನೆ, ಯಾರೇ ಆಗಲಿ ಕೆಟ್ಟ ದಂಧೆಗೆ ಕೈ ಹಾಕ್ಬೇಡಿ. ಇನ್ನು ನಿಮ್ಗೆ ಇಷ್ಟ ಇದ್ರೆ ಹೋಗಿ ಒಂದ್ ಮ್ಯಾಚ್ ನೋಡ್ಕೊಂಡ್ ಬನ್ನಿ, ಮನೆಯಲ್ಲೇ ಕುಂತು ಮ್ಯಾಚ್ ನೋಡಿ ನಿಮ್ ತಂದೆ ತಾಯಿಗಳ ಜೊತೆ. ಯಾರೇ ಆಗ್ಲಿ ಬೆಟ್ಟಿಂಗ್ ದಂಧೆಗೆ ಇಳಿದು ನಿಮ್ಮ ಮನೆಯನ್ನ ಬೀದಿಗೆ ತರಬೇಡಿ. ಎಷ್ಟೋ ಜನ ಬೆಟ್ಟಿಂಗ್ ದಂಧೆಯಲ್ಲಿ ಸಾವನ್ನಪ್ಪಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಯುವಕ ಮಿತ್ರರೇ, ನೀವೆಲ್ಲರೂ ಕೂಡ ನಿಮ್ಮನ್ನ ನಂಬಿ ನಿಮ್ಮ ಸಂಸಾರಗಳಿದಾವೆ, ತಾವೆಲ್ಲರೂ ಕೂಡ ಬೆಟ್ಟಿಂಗ್ ದಂಧೆಗೆ ಇಳಿದಿರಾ. ಒಂದು ಗೇಮ್ನ ಎಂಜಾಯ್ ಮಾಡಿ, ಅದನ್ನ ಗೇಮ್ನ ಎಂಜಾಯ್ ತರಾನೇ ಮಾಡ್ಕೋಬೇಕೆ ಹೊರತು ಅದರಲ್ಲಿ ಭಾಗಿಯಾಗಿ ನೀವು ಕೆಟ್ಟ ದಂಧೆಗಳಿಗೆ ಇಳಿಬಾರದು ಅಂತ ಹೇಳಿ ನಮ್ಮ ಯುವಕ ಮಿತ್ರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ತಾನೇ ಬೆಳಗ್ಗೆ ಒಂದು 6 ಗಂಟೆಗೆ ನನ್ಗೊಂದು ಕಾಲ್ ಬಂತು. ಲಾಸ್ಟ್ ವೀಕು ನಾನು, ನಮ್ಮ ಸಾಮೇಗೌಡರು, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು, ವರ್ಧಪ್ಪನ್ನವರು ಎಲ್ಲರೂ ಸೇರಿ ಒಂದು ನಮ್ಮ ತಾಲೂಕಿನ ಕನ್ನಸಂದ್ರ ಗ್ರಾಮದ ಒಂದು ಕಲ್ಪನಾ ಚಾವ್ಲಾ ಮತ್ತು ಇನ್ನೊಂದು ಹುಡುಗ, ಅವರ ಸ್ವಂತ ಅಣ್ಣ ತಮ್ಮ, ಇವರು ಬಂದು ನಮ್ಮ ಹತ್ರ ಕೇಳಿದ್ರು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಥ್ರೋಬಾಲ್ ಸೆಲೆಕ್ಟ್ ಆಗಿದ್ದೀವಿ, ನಮ್ಗೇನಾದ್ರೂ ಸಹಾಯ ಕೊಡಿ ಅಂತ ಕೇಳಿದ್ರು. ನಾವು 4 ಜನನು ಹೋಗಿ ನಮ್ಮ ಕೈಯಲ್ಲಿ ಎಷ್ಟಾದ್ರೆ ಅಷ್ಟು ಅವ್ರಿಗೆ ಸಹಾಯ ಮಾಡಿದ್ವಿ. ಇವತ್ತು ಬೆಳಗಿನ ಜಾವ ನನಗೆ ಕಾಲ್ ಬಂತು, ಅವರ ಥ್ರೋಬಾಲ್ ಅಲ್ಲಿ ಭಾರತ ತಂಡದಿಂದ ಪ್ರಥಮ ಸ್ಥಾನ ಗಳಿಸಿದ್ದಾರೆ, ನೇಪಾಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಬಹಳ ಸಂತೋಷ ಆಯ್ತು. ಅಂಥದ್ರಲ್ಲಿ ನೀವು ಕೂಡ ಯಾರೇ ಆಗಿರ್ಲಿ, ಒಂದು ಸ್ಪೋರ್ಟ್ಸ್ ಅಲ್ಲಾಗ್ಲಿ ವಿದ್ಯೆಯಲ್ಲಾಗ್ಲಿ ಮುಂದೆ ಬನ್ನಿ, ನಿಮ್ಮೆಲ್ಲರ ಜೊತೆ ಕೂಡ ನಾವಿರ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಷಯ ನಾನು ಪ್ರಸ್ತಾಪ ಮಾಡಲೇಬೇಕು. ಮರವೆ ಮನೆಯಲ್ಲಿ
ಮಾತಾಡುವಾಗ ಇನ್ನೊಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು. ಲಾಸ್ಟ್ ನನ್ನ ಬರ್ತ್ಡೇ, ನನ್ನ ಹುಟ್ಟುಹಬ್ಬದ ದಿನದಂದು ನನ್ನ ಅನುಪಸ್ಥಿತಿಯಲ್ಲಿ ಕೂಡ ನಾನೆಲ್ಲೋ ಹೊರ ರಾಜ್ಯ ಹೋಗಿದ್ದೆ. ಆದರೂ ಕೂಡ ಇಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ನನ್ನ ಹೆಸರಿನಲ್ಲಿ ಎಷ್ಟು ಬೆಡ್ ಇದಾವೋ ಎಲ್ಲಾ ಬೆಡ್ಗೂ ಬೆಡ್ಶೀಟ್ಗಳನ್ನು ವಿತರಣೆ ಮಾಡಿ 100 ಜನಕ್ಕೆ ಊಟ ಕೊಟ್ಟು ನನ್ನ ಹುಟ್ಟುಹಬ್ಬವನ್ನ ಆ ತರ ಆಚರಣೆ ಮಾಡಿರ್ತಕ್ಕಂಥ ನಮ್ಮ ವೆಂಕಟೇಶನ್ನವ್ರಿಗೂ ಮತ್ತೆ ನಮ್ಮ ತ್ಯಾಗರಾಜ್, ನನ್ನ ಸ್ನೇಹಿತರು ತ್ಯಾಗರಾಜ್ ಅವ್ರಿಗೂ, ವರದಪ್ಪನವ್ರಿಗೂ, ನಿಮ್ಮೂರಿನ ಗ್ರಾಮಸ್ಥ ಎಲ್ಲರಿಗೂ ಕೂಡ ನಾನು ಮತ್ತೊಂದು ಸತಿ ಅಭಿನಂದನೆ ಸಲ್ಲಿಸುತ್ತಾ ನಾನು ನಿಮ್ಮೆಲ್ಲರಿಗೂ ಚಿರಋಣಿ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಮಯ ಬಂದಾಗ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಬೇಕು, ಇರುತ್ತಾ. ನಾವು ಕೂಡ ನಿಮ್ ಜೊತೆ ನಿರಂತರವಾಗಿರ್ತೀವಿ. ಯಾವುದೇ ರಾಜಕೀಯ ಬೇಡ, ಪಕ್ಷಭೇದ ಬೇಡ, ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಹೋಗೋಣ. ಮುಂದಿನ ದಿನಗಳಲ್ಲಿ ರಾಜಕೀಯ ಬಂದಾಗ ಆಯ್ಕೆ ನಿಮ್ದಿರ್ತದೆ, ನಿಮ್ ಕೈಯಲ್ಲಿರ್ತದೆ. ದಯವಿಟ್ಟು ಎಲ್ಲರೂ ಯೋಚಿಸಿ ಈ ಅವಕಾಶವನ್ನು ನಾನು ಕೊಟ್ಟಿರ್ತಕ್ಕಂಥ ಮನೆ ಮತ್ತು ಕೊತ್ತೂರು ಗ್ರಾಮಸ್ಥರಿಗೆ ವಂದಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.